ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಎಫ್ಐಆರ್ನ ಟೆನ್ಷನ್ ಎದುರಾಗ್ತಾ ಇದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಲೋಕಾಯುಕ್ತ ತನಿಖೆಗೆ ಆದೇಶ ಆಗಿದೆ. ನಿನ್ನೆ ಹೈಕೋರ್ಟ್ನಲ್ಲಿ ಈ ಪ್ರಕರಣ ದಾಖಲಾಗೋದಕ್ಕೆ, ಪ್ರಕರಣದ ತನಿಖೆ ಆರಂಭ ಆಗೋದಕ್ಕೆ ಸಮ್ಮತಿಸಿದ ಬಳಿಕ ಇವತ್ತು ಮೈಸೂರಿನಲ್ಲಿ ಲೋಕಾಯುಕ್ತಕ್ಕೆ ಈ ಕೇಸನ್ನು ಎಫ್ಐಆರ್ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಸಿಎಂ ವಿರುದ್ಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಮೈಸೂರು ಲೋಕಾಯುಕ್ತಗೆ ಕೇಸ್ ದಾಖಲಿಸೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ, ಜನಪ್ರತಿನಿಧಿಗಳ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ಆ ಸೂಚನೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ರಾಜ್ಯದ ಕೇಂದ್ರ ಬಿಂದು ಆಗ್ಬಿಟ್ಟಿದೆ ಮೈಸೂರಿನ ಲೋಕಾಯುಕ್ತ ಕಚೇರಿ. ಕೋರ್ಟ್ ಪ್ರತಿ ಮೈಸೂರು ಲೋಕಾಯುಕ್ತಕ್ಕೆ ಸಿಕ್ಕ ಬಳಿಕ ಎಫ್ಐಆರ್ ದಾಖಲು ಮಾಡಬೇಕಾಗತ್ತೆ. ಹಾಗಾಗಿ ಕೋರ್ಟ್ ಆದೇಶ ಪ್ರತಿಗೋಸ್ಕರ ಲೋಕಾಯುಕ್ತ ಅಧಿಕಾರಿಗಳು ಕಾಯ್ತಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ಈ ಪ್ರಕರಣದಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಲೋಕಾಯುಕ್ತ ದೂರನ್ನು ದಾಖಲು ಮಾಡಿಕೊಳ್ಳಬೇಕು ಅಂತ 156/3 ಇದರ ಅಡಿಯಲ್ಲಿ ಕೋರ್ಟ್ ಸೂಚನೆಯನ್ನು ಕೊಡ್ತು. ಲೋಕಾಯುಕ್ತ ಎಫ್ಐಆರ್ಗೆ ತಡೆ ತರೋದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚಿಂತನೆ ಮಾಡ್ತಿದ್ದಾರೆ. ಒಂದು ವೇಳೆ ಸ್ಟೇ ಸಿಕ್ಕರೆ ಲೋಕಾಯುಕ್ತ ಎಫ್ಐಆರ್ಗೆ ತಡೆ ಆಗುತ್ತೆ. ಲೋಕಾಯುಕ್ತ ಎಫ್ಐಆರ್ ಸದ್ಯದ ಮಟ್ಟಿಗೆ ಪಾಸ್ ಆಗುತ್ತೆ. ಮೊದಲು ಕೋರ್ಟ್ ಆದೇಶದ ಪ್ರತಿ ಲೋಕಾಯುಕ್ತ ಡಿಜಿಗೆ ರವಾನೆ ಆಗುತ್ತೆ. ಬಳಿಕ ಲೋಕಾಯುಕ್ತ ಡಿಜಿಯಿಂದ ಮೈಸೂರು ಲೋಕ ಎಸ್ಪಿಗೆ ಅದನ್ನು ರವಾನೆ ಮಾಡಲಾಗುತ್ತೆ. ಆ ಬಳಿಕ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗೋದು. ಅದೊಂದು ಪ್ರೋಸೆಸ್, ಒಂದು ಪ್ರಕ್ರಿಯೆ ನಡಿಬೇಕಾಗಿದೆ, ಅದು ನಡೆಯುತ್ತೆ. 3 ತಿಂಗಳು ಡೆಡ್ಲೈನ್ ಕೊಟ್ಟಿದ್ದಾರೆ. 3 ತಿಂಗಳ ಒಳಗೆ ಅಂದರೆ ಡಿಸೆಂಬರ್ 24ರ ಒಳಗೆ ಈ ಪ್ರಕರಣದ ವರದಿಯನ್ನು ಕೊಡಬೇಕು. ಆಸ್ ಯೂಶುವಲ್ ಬೇರೆ ಪ್ರಕರಣಗಳಿಗೆ 90 ದಿನಗಳ ಅವಕಾಶ ಇರುತ್ತೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಪ್ರಕರಣ ದಾಖಲಾದ 90 ದಿನಗಳ ಒಳಗಾಗಿ ಆದೇಶ, ಅದೇನು ತನಿಖೆಯ ವರದಿ ಇದೆ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಕೋರ್ಟ್ ಹೇಳ್ಕೊಂಡಿದೆ. ಸುರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಸದ್ಯಕ್ಕೆ ಮೈಸೂರೇ ಈಗ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದು. ಲೋಕಾಯುಕ್ತ ಎಫ್ಐಆರ್ ಯಾವಾಗ ಆಗುತ್ತೆ, ಏನೇನು ಪ್ರಕ್ರಿಯೆಗಳು ಇದೆ, ಈವರೆಗಿನ ಪ್ರಕ್ರಿಯೆಗಳ ಡೆವಲಪ್ಮೆಂಟ್ ಏನು ಸುರೇಶ್? ಪ್ರಣೋತ್, ಏನು ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರಿನ ಲೋಕಾಯುಕ್ತದಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿದೆ. ಆದೇಶದ ಪ್ರತಿ ಇನ್ನಷ್ಟೇ ಮೈಸೂರಿನ ಲೋಕಾಯುಕ್ತ ಪೊಲೀಸರ ಕೈ ಸೇರಬೇಕಿದೆ. ಆದೇಶದ ಪ್ರತಿ ಕೈ ಸೇರಿದ ಬಳಿಕ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಇಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಳ್ತಾರೆ. ಅದರಲ್ಲಿ ಯಾರು A1 ಯಾರು A2 ಜೊತೆಗೆ ಇತರೆ ಯಾರು ಅಲ್ಲಿ ಸೇರಿಸಬೇಕು ಅನ್ನೋ ಒಂದು ಚಿಂತನೆಯಲ್ಲೂ ಕೂಡ ಲೋಕಾಯುಕ್ತ ಪೊಲೀಸರು ಇದ್ದಾರೆ. ಲೋಕಾಯುಕ್ತ ಪೊಲೀಸರು ಈ ಒಂದು ಎಫ್ಐಆರ್ ಕಾಪಿ ಪ್ರತಿ ಸಿಕ್ಕಂತ ಬಳಿಕ ಎಫ್ಐಆರ್ ಅನ್ನ ನ್ಯಾಯಾಲಯದ ಆದೇಶದ ಮೇರೆಗೆ ಮಾಡುವಂತದ್ದು. ಜೊತೆಗೆ ಎಫ್ಐಆರ್ ನ ಪ್ರತಿ ಲೋಕಾಯುಕ್ತ ಪೊಲೀಸರಿಗೆ ತಲುಪಬೇಕಾದ್ರೆ ಸಾಕಷ್ಟು ಹಂತಗಳಿದೆ. ಒಂದು ಲೋಕಾಯುಕ್ತ ಡಿಜಿಗೆ ಈ ಒಂದು ಕೋರ್ಟ್ನ ಪ್ರತಿ ತಲುಪಬೇಕಿದೆ. ಆ ಮೂಲಕ ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ಆ ಒಂದು ಪ್ರತಿ ರವಾನೆ ಆಗಬೇಕಿದೆ. ಎಫ್ಐಆರ್ ನಲ್ಲಿ ನ್ಯಾಯಾಧೀಶರು ಏನು ಸೂಚನೆಯನ್ನ ಕೊಟ್ಟಿದ್ದಾರೆ, ಆ ಸೂಚನೆಯ ಮೇರೆಗೆ, ಆ ಸೂಚನೆಯ ಅನುಸಾರವಾಗಿ ಈ ಮೈಸೂರಿನ ಲೋಕಾಯುಕ್ತ ಕಚೇರಿ ಏನಿದೆ, ಮೈಸೂರಿನ ದಿವಾನ್ಸ್ ರಸ್ತೆಯಲ್ಲಿರ್ತಕ್ಕಂಥ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ಆಗಬೇಕಿದೆ. ಈ ಎಫ್ಐಆರ್ ಆಗಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಫ್ಐಆರ್ ನ ಆದೇಶ ಏನಿದೆ, ಆದೇಶಕ್ಕೆ ತಡೆ ಕೋರಿ ಕೋರ್ಟ್ನ ಮೊರೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಇಲ್ಲಿ ಒಂದು ವೇಳೆ ಅಲ್ಲಿ ಸ್ಟೇ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಮೈಸೂರಿನ ಲೋಕಾಯುಕ್ತ SP ಉದೇಶ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ಕೂಡ ನಡೀತದೆ. ಪ್ರಕರಣದ ಹಿನ್ನೆಲೆ ಈಗಿರುವಾಗ ಮೈಸೂರಿನ ಲೋಕಾಯುಕ್ತ ಪೊಲೀಸರು 3 ತಿಂಗಳ ಒಳಗಾಗಿ, ಅಂದ್ರೆ ಡಿಸೆಂಬರ್ 24ರ ಒಳಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗತ್ತೆ. ಆ ವರದಿಯಲ್ಲಿ ಏನಿರುತ್ತೆ, ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಭಾವ ಬೆಳೆಸಿದ್ದಾರಾ, ತಪ್ಪೆಸಗಿದ್ದಾರಾ, ಜೊತೆಗೆ ಈ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿದೆ ಎನ್ನಲಾದಂತಹ ಒಂದಷ್ಟು ಬೆಳವಣಿಗೆಗಳೇನಿದೆ, ಇವೆಲ್ಲವನ್ನು ಕೂಡ ಸಾಕ್ಷಿಯನ್ನ ಒದಗಿಸಬೇಕಾಗತ್ತೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೂ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಹಸ್ತಕ್ಷೇಪವನ್ನ ಮಾಡಿದ್ರು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಈಗ 2ನೇ ಅವಧಿಗೆ ಸಿಎಂ ಆದಂತಹ ಸಂದರ್ಭದಲ್ಲಿ ಮೂಡಾ ಸೈಟ್ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರ, ಜೊತೆಗೆ ಇವರು ಯಾರಿಗಾದ್ರೂ ಫೋನ್ ಕರೆ ಮೂಲಕವಾಗಿ ಅಲ್ಲಿದ್ದಂತಹ ಮೈಸೂರಿನ ಹಿಂದಿನ ಆಯುಕ್ತರಾದಂತಹ DB ನಟೇಶ್ ಅವರಿಗೆ ಫೋನ್ ಮಾಡಿದ್ರ, ಅಥವಾ ವರ್ಗಾವಣೆ ಆಗಿದ್ದಂತಹ ದಿನೇಶ್ ಕುಮಾರ್ ಅವರಿಗೆ ಫೋನ್ ಮಾಡಿದ್ರ, ಜೊತೆಗೆ ಯಾವೆಲ್ಲ ಮಾತುಕತೆಗಳನ್ನು ನಡೆದಿದೆ, ಈ ಎಲ್ಲಾ ವಿಚಾರಗಳನ್ನ ಕೂಡ ಸಾಕ್ಷಿ ಸಮೇತ
ಸಮೇತವಾಗಿ ಲೋಕಾಯುಕ್ತ ಪೊಲೀಸರು ಅಲ್ಲಿ ಡೀಟೇಲ್ ಅನ್ನ ಅಲ್ಲಿ ಹಾಕಬೇಕಾಗತ್ತೆ. ಸಂಪೂರ್ಣ ವರದಿಯನ್ನ ಸಿದ್ಧಪಡಿಸಿ ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯಕ್ಕೆ ತಮ್ಮ ತನಿಖಾ ವರದಿಯನ್ನ ಸಲ್ಲಿಸಬೇಕಾಗತ್ತೆ. ಸಾಕಷ್ಟು ಕಾಲಾವಕಾಶವನ್ನ ನ್ಯಾಯಾಲಯ ಕೊಟ್ಟಿದೆ. ಅಂದ್ರೆ ಸಾಮಾನ್ಯ ಕೇಸ್ಗಳಂತೆ ಈ ಕೇಸ್ಗಳು ಕೂಡ 3 ತಿಂಗಳ ಅವಧಿಯ ಒಳಗಾಗಿ ಈ ಒಂದು ತನಿಖೆಯ ಸಂಪೂರ್ಣ ವರದಿಯನ್ನ ಕೊಡಬೇಕು ಅಂತ ಹೇಳಿದೆ. ಹೀಗಾಗಿ ಲೋಕಾಯುಕ್ತ ಆದೇಶದ ಕೋರ್ಟ್ನ ಆದೇಶದ ಪ್ರತಿ ಸಿಕ್ಕ ಬಳಿಕವೇ ಇಲ್ಲಿ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರಣುತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.